ಈ ಕಲ್ಲು ಕ್ವಾರಿ ದುರಂತದ ಬಗ್ಗೆ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಪ್ರತಿನಿಧಿ ಸುನೀಲ್ ಮಾತನಾಡಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ ಅವರನ್ನ. ಕೇಳೋಣ ಬನ್ನಿ. ಈಗಾಗಲೇ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬಂಡೆ ಕುಸಿದು 7 ಜನ ಸಾವನ್ನಪ್ಪಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಛಲವಾದಿ ನಾರಾಯಣಸ್ವಾಮಿ ನೇರವಾಗಿ ಮಾತಾಡಿಸ್ತಾ ಈಗ ಘಟನೆ ಆಗಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗಿರ್ತಕ್ಕಂಥದ್ದು. ಆದರೆ ಸೋಮಶೇಖರ್ ಅವರ ಯಶವಂತಪುರ ಕ್ಷೇತ್ರಕ್ಕೆ ಬರ್ತದೆ ನಾನು ತಿಳ್ಕೊಂಡಿದ್ದೇನೆ. ಬಟ್ ಅದನ್ನು ಪರಿಶೀಲನೆ ಮಾಡಬೇಕು. ಯಾಕಂದರೆ ಇಷ್ಟು ಹತ್ತಿರದಲ್ಲಿ ಮಾಡ್ತಕ್ಕಂಥ ಒಂದು ಇದು ಇಲ್ಲ. ಸರ್ಕಾರಗಳು ಅದನ್ನು ತಡೆ ಹಿಡಿದಿತ್ತು, ಆದರೂ ಕೂಡ ನಡೆದಿದೆ. ಇಲ್ಲಿ ಬ್ಲಾಸ್ಟ್ ಆಗಿ ಸತ್ತಿದ್ದಾರೆ ಅಂತಂದರೆ ಒಂದು ರೀತಿ ಇದು ಲೀಗಲ್ಲ ಅಥವಾ ಇಲ್ಲೀಗಲ್ಲ ಅನ್ನೋದನ್ನು ಮೊದಲು ಇದಾಗಬೇಕು. ಆಗಿರ್ತಕ್ಕಂಥದ್ದು ಈ ರೀತಿ ಅಚಾತುರ್ಯ ಯಾರು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಬೇಕು. ಇದರಲ್ಲಿ ಜೀವಗಳನ್ನು ತೆಗೀತಕ್ಕಂಥದ್ದು ಈ ಒಂದು ಇದು ಇರಬಾರ್ದು ಯಾರಿಗೂ ಕೂಡ. ಆದ್ದರಿಂದ ಈಗಾಗಲೇ ನಾನು ಕೂಡ ಆಫೀಸರ್ಗಳನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ. ಆ ವೆದರ್ ಇಟ್ ಈಸ್ ಲೀಗಲ್ ಆರ್ ಇಲ್ಲೀಗಲ್ ಇದು ಗೊತ್ತಾಗಬೇಕು. ಅದಾದಮೇಲೆ ಮಾಡಿ ಅವು ಯಾರು ಓನರ್ ಇದ್ದಾರೆ ಇದರ ಪೂರ್ತಿ ಜವಾಬ್ದಾರಿಯನ್ನು ಅವರು ಹೊತ್ಕೊಳ್ಬೇಕು. ನಾನು ಸರ್ಕಾರದ ಗಮನಕ್ಕೂ ಕೂಡ ಇದನ್ನು ನಾನು ತರ್ತೀನಿ. ಈಗ 7 ಜನರ ಸಾವಿಗೆ ಹೊಣೆ ಯಾರು ಸರ್? ಹಾಗಾದ್ರೆ ಈಗ ನೋಡಿ, ಹೊಣೆ ನಾವೀಗ ಅದು ಇಲ್ಲೀಗಲ್ಲ ಲೀಗಲ್ಲ ಮೊದಲನೇ ಪ್ರಶ್ನೆ. ಎರಡನೇದು ಅದು ಲೀಗಲ್ ಇದ್ದರೆ ಆದರೆ ಈ ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದಾರೆ, ಅದಕ್ಕೆ ಶಿಕ್ಷೆ ಆಗಲೇಬೇಕು. ಒಂದು ಸಮಯ ಅದು ಇಲ್ಲೀಗಲ್ ಆಗಿದ್ದರೆ 2 ಪ್ರಶ್ನೆ ಆಗುತ್ತೆ. ಇಲ್ಲೀಗಲ್ ಮಾಡಿದ್ದು ತಪ್ಪು, ಅದಕ್ಕೂ ಶಿಕ್ಷೆ ಆಗಬೇಕು. ಮತ್ತು ಯಾರು ಸತ್ತಿದ್ದಾರೆ ಅದಕ್ಕೆ ಕಾರಣರು ಯಾರು ಅವ್ರಿಗೂ ಶಿಕ್ಷೆ ಆಗಬೇಕು. ಮೇಲಾಗಿ ಇವತ್ತು ಆಫೀಸರ್ಗಳು ಕೂಡ ಇದರ ಬಗ್ಗೆ ಜವಾಬ್ದಾರಿ ತಗೋಬೇಕಾಗಿತ್ತು. ಅವರ ಬಗ್ಗೆನೂ ಮಾತಾಡಬೇಕು. ಸರ್ಕಾರಕ್ಕೆ ವಿಚಾರವಾಗಿ ಗಮನಕ್ಕೆ ತರ್ತೀರಾ? ತನಿಖೆ ಆಗಬೇಕು, ತಪ್ಪಿತಸ್ಥರ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೀರಾ? ಖಂಡಿತ ಆಗಲೇಬೇಕು. ಆಗ್ರಹಿಸೋದೇನಿದೆ, ಮಾಡಲೇಬೇಕು. ಯಾಕಂತಂದ್ರೆ ಜೀವಗಳು ತಮಾಷೆಗೆ ತಗೋಬಾರ್ದು ನಾವು. ಧನ್ಯವಾದ. ಇದಿಷ್ಟು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.